ಇವಾಗ ನ್ಯೂ ಏಜ್ NBFCs ಅಲ್ಲಿ ನೀವು ಹೇಳ್ದಂಗೆ ಇವಾಗ ನಾನು ಕ್ವಿಕ್ಲಿ ನಮಗೆ ತುಂಬ ವೇಗವಾಗಿ ಹಣ ಬೇಕಾಗಿರುತ್ತೆ. ಯಾವುದೋ ಒಂದು ಇವೆಂಟ್ಗಾಗಲಿ, ಒಂದು ಫಂಕ್ಷನ್ಗಾಗಲಿ, ಅಥವಾ ಶಾಪಲ್ಲಿ ನಾವು ಇನ್ವೆಂಟ್ರಿ ತರೋಕ್ಕಾಗಲಿ. ನಾನು ಟ್ರೆಡಿಷ್ನಲ್ ಬ್ಯಾಂಕ್ ಚಾನಲ್ ಮೂಲಕ ಹೋದರೆ ತುಂಬ ಟೈಮು ತೊಗೋಬೋದು, ಪ್ಲಸ್ ರಿಜೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಬ್ಯಾಂಕ್ಸಲ್ಲಿ ನಿಮಗೆ ಮಿನಿಮಮ್ 3 ವರ್ಷ ಕಂಪ್ನಿದು ಹಿಸ್ಟ್ರಿ ಕೇಳ್ತಾರೆ. ನಿಮಗೆ ಅಷ್ಟೇ 1 ವರ್ಷ 2 ವರ್ಷ ಹಿಸ್ಟ್ರಿ ಇರ್ಬೋದು. ತುಂಬ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಸೊ ಹೀಗಾಗಿ ಅಲ್ಲಿ ರಿಜೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ಯಾಂಕ್ ಹತ್ರ ಅಷ್ಟೊಂದು ಸ್ಟ್ರಿಕ್ಟ್ ಇದು ಮಾಡಲ್ಲ ನಾವು. ಸ್ವಲ್ಪ ಪಾಲಿಸೀಸ್ ಲಿಬರಲ್ ಇರುತ್ತೆ. RBI ಕೂಡ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ತುಂಬ ಆಫರ್ ಮಾಡ್ತಾರೆ NBFCಗೆ. ಸೊ ಹೀಗಾಗಿ ನಾವು ಒಂದು ಸ್ವಲ್ಪ ಆಲ್ಟರ್ನೇಟ್ ಡೇಟಾ ಮೂಲಕ ಕಸ್ಟಮರ್ಸ್ಗೆ ಒಂದು ಸ್ವಲ್ಪ ನಾವು ರಿಸ್ಕ್ ತೊಗೊಂಡು ಎಕ್ಸ್ಪೋಜರ್ ತೊಗೊತೀವಿ. ಅದರಲ್ಲಿ ಕೂಡ ತುಂಬ ಬೇರೆ ಬೇರೆ ಥರದ ಆಲ್ಟರ್ನೇಟ್ ಡೇಟಾ ಇರುತ್ತೆ. ಅದನ್ನು ಬಳಸ್ಕೊಂಡು ಅದರಲ್ಲಿ ಒಳ್ಳೆ ಕಸ್ಟಮರ್ ಯಾರು ಅಂತ ನಾವು ಗುರುತು ಮಾಡಿಕೊಂಡು ಅವರಿಗೆ ಕೂಡ ನಾವು ಕೊಡ್ತೇವೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸಾಮಾನ್ಯವಾಗಿ ಏನಾಗುತ್ತೆ, ನಮಗೊಂದು ಬಿಸ್ನೆಸ್ ಲೋನ್ ಬೇಕು ಅಂತ ಇದ್ರೆ ಬ್ಯಾಂಕ್ಗಳಿಗೆ ಹೋಗ್ತೀವಿ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗೆ ನಾವು ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕ್ತೀವಿ, ಅದಕ್ಕೆ ಕಾಯ್ತೀವಿ, ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ. ಅದು ಇಲ್ಲ ಅಂತಂದರೆ ಪ್ರೈವೇಟ್ ಬ್ಯಾಂಕ್ಗಳಿಗೆ ಹೋಗ್ತೀವಿ, ಅಲ್ಲೂ ಕೂಡ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ವೀಕ್ಷಕರೇ, ಹಾಗಿದ್ರೆ NBFCಗಳಲ್ಲಿ ಅತ್ಯಂತ ತ್ವರಿತವಾಗಿ ಬಿಸ್ನೆಸ್ ಲೋನ್ನ ಪಡೀಲಿಕ್ಕೆ ಒಂದು ಮಾಹಿತಿಯ ಪ್ರಕಾರ ಕೇವಲ 3 ದಿವಸಗಳಲ್ಲಿ 3ರಿಂದ 18 ಲಕ್ಷ ರೂಪಾಯಿ ತನಕ ಲೋನ್ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ NBFCಗಳಲ್ಲಿ ಈ ರೀತಿ ಅನುಕೂಲಕರವಾಗಿ ಲೋನ್ ಹೇಗೆ ಸಿಗುತ್ತೆ, ಅದನ್ನು ಪಡೆಯಲಿಕ್ಕೆ ಬೇಕಂತ ದಾಖಲೆಗಳು ಏನು, ಮತ್ತು ಅದರ ರೀಪೇಮೆಂಟ್ ಹೇಗಿರುತ್ತೆ, ಇಂಟ್ರೆಸ್ಟ್ ರೇಟ್ ಏನಿರುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಇವತ್ತಿನ ಈ ವಿಶೇಷ ಎಪಿಸೋಡಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಕ್ರೆಡಿಟ್ ಬಿ ಸಂಸ್ಥೆಯ ಸ್ಟ್ರಾಟಜಿಸ್ಟ್ ಆದಂತಹ ಸಂತೋಷ್ ಹಿರೇದೇಸಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸಂತೋಷ್ ಅವರೇ. ತುಂಬ ಧನ್ಯವಾದ ಕೇಶವ್ ಅವರೇ. ಅಂದ ಹಾಗೆ NBFCಗಳಲ್ಲಿ ಬಿಸ್ನೆಸ್ ಲೋನನ್ನು ಆದಷ್ಟು ತ್ವರಿತವಾಗಿ ಸಿಗುತ್ತೆ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಹಾಗಾದರೆ ಅದು ಹೇಗಿರುತ್ತೆ, ಅದರ ಪ್ರೊಸೀಜರ್ ಹೇಗಿರುತ್ತೆ, ಮತ್ತು ಯಾವ ರೀತಿಯ ಲೋನ್ ಮತ್ತು ಅದಕ್ಕೆ ಅಪ್ಲೈ ಮಾಡೋ ವಿಧಾನ ಹೇಗೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಂಟ್ರೆಸ್ಟ್ ರೇಟ್ ಹೇಗಿರುತ್ತೆ, ಮರುಪಾವತಿಗೆ ಬೇಕಾದಂತಹ ಒಂದು ವಿಧಾನ ಹೇಗಿರುತ್ತೆ, ಈ ಎಲ್ಲ ಅಂಶಗಳನ್ನು ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ ಅಂತ. ತಾವು ಕ್ರೆಡಿಟ್ ಬಿಡಿಯ ಸ್ಟ್ರಾಟಜಿಸ್ಟ್ ಆಗಿ ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂತ. ನಿಜವಾಗ್ಲೂ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ ಪಡ್ತೇನೆ. ಕ್ವೆಶನ್ಸ್ ಏನಿದ್ರು ಕೇಳಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ವಿವರವಾಗಿ ನಾನು ಹೇಳ್ಕೊಡ್ತೀನಿ. ಖಂಡಿತ. ಈಗ ಮೊದಲನೇದಾಗಿ ಒಬ್ಬರಿಗೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರು ಸಣ್ಣ ಬಿಸ್ನೆಸ್. ಸೊ ಅವರಿಗೊಂದು ರಫ್ಲಿ ಒಂದು 20 ಲಕ್ಷ ರೂಪಾಯಿ ತನಕ ಸಾಲ ಬೇಕು ಅಂತ ಇದ್ರೆ ಅವರು ಹೇಗೆ ಸಂಪರ್ಕಿಸಬೇಕಾಗುತ್ತೆ, ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಅದಕ್ಕೆ? ಇವಾಗ ಕಸ್ಟಮರ್ ನಮ್ಮನ್ನ ಕಂಪ್ನಿಗೆ ಬಂದು ಅಪ್ಲಿಕೇಶನ್ ಕೊಡ್ಬೇಕಂದ್ರೆ ತುಂಬ ವಿವಿಧವಾಗಿ ಚಾನಲ್ಸ್ ಇದೆ. ಅವರು ಕೆಲವೊಂದು ಏಜೆಂಟ್ಸ್ ಇರ್ತಾರೆ, ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್, DSA ಏಜೆಂಟ್ಸ್ ಅಂತಾರೆ. ಅವ್ರ ಮೂಲಕ ಕೂಡ ನಮ್ಗೆ ಅವರು ಅಪ್ರೋಚ್ ಮಾಡ್ಬೋದು. ಇಲ್ಲ ಅಂದ್ರೆ ಇವಾಗಿನ ಕಾಲಲ್ಲಿ ಅವರು ನಮ್ಮ ವೆಬ್ಸೈಟ್ಗೆ ಅಥವಾ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಅವ್ರನ್ನ ಪ್ರೊಫೈಲ್ನ ರಿಜಿಸ್ಟರ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ನ ಎಲ್ಲ ದಾಖಲೆ ಮಾಡ್ಬೋದು. ಸೊ ಇದೊಂದು 2-3 ಥರದ ನಮ್ಮ ಹತ್ರ ವ್ಯವಸ್ಥೆ ಇದೆ ಇನ್ಫಾರ್ಮೇಶನ್ ಮಾಡಕ್ಕೆ. ಇಲ್ಲ ಅಂದ್ರೆ ಕೆಲವೊಂದರಿ ಡಿಜಿಟಲ್ ಪಾರ್ಟ್ನರ್ಸ್ ಕೂಡ ಇದ್ದಾರೆ. ಅವರು ಅಲ್ಲಿ ಹೋಗ್ಬಿಟ್ಟು ನೀವು ಡೀಟೇಲ್ಸ್ ಶೇರ್ ಮಾಡಿದ್ರೆ ಅವ್ರು ನಮ್ಗೆ ಆ ಇನ್ಫಾರ್ಮೇಶನ್ ಕೊಡ್ತಾರೆ. ಇವರಿಗೆ ಈ ತರ ಲೋನ್ ರಿಕ್ವೈರ್ಮೆಂಟ್ ಇದೆ, ಇದು ಇವ್ರ ಡಾಕ್ಯುಮೆಂಟ್ಸ್ ಅಂತ. ಸೊ ಅವ್ರ ಮೂಲಕ ಕೂಡ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ವಿವಿಧವಾದ ಚಾನಲ್ಸ್ ಇದೆ. ನಮ್ಮ ಕಸ್ಟಮರ್ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ ಲೋನ್ ರಿಕ್ವೆಸ್ಟ್ ತಗೊಂಡು. ಅದರಿಂದ ಮುಂದೆ ನಮ್ದು ಟೀಮ್ನ ಅದು ಕಸ್ಟಮರ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಮಾಹಿತಿ ಎಲ್ಲ ತಗೊಂತಾರೆ. ಬೇಕಾಗಿರೋ ಜನರಲಿ ಡಾಕ್ಯುಮೆಂಟ್ಸ್ ಏನೇನಿದೆ ಅದೆಲ್ಲ ಇನ್ಫಾರ್ಮೇಶನ್ ತಗೊಂಡು ಅಪ್ಲಿಕೇಶನ್ ನ ಒಂದು ಪ್ರಿಪೇರ್ ಮಾಡಿ ಮುಂದೆ ಅದನ್ನ ಕ್ರೆಡಿಟ್ ಟೀಮ್ ಕೊಟ್ಟು ಮುಂದೆ ಪ್ರಾಸೆಸ್ನ ಮುಂದುವರಿಸ್ತಾರೆ. ಓಕೆ. ಸೊ ಈಗ ಮತ್ತೊಂದು ಪ್ರಶ್ನೆ ಅಂದ್ರೆ, ಬಿಸ್ನೆಸ್ ಲೋನ್ ಅಂದ್ರೆ ಏನು ಅಂತ? ಇವಾಗ ಬಿಸ್ನೆಸ್ ಮಾಡೋರಿಗೆ ಹಣ ಯಾಕೆ ಬೇಕಾಗುತ್ತೆ ಅಂದ್ರೆ, ಒಂದು ಅವ್ರಿಗೆ ಅವ್ರ ಇನ್ವೆಂಟ್ರಿ, ಅವ್ರೇನ್ ಕಂಪ್ನಿ ಅಂಗಡಿಗಳೆಲ್ಲ ಇಡ್ತಾರಲ್ಲ, ಅದೆಲ್ಲ ಇನ್ವೆಂಟ್ರಿ ಅವ್ರು ಮೇಂಟೈನ್ ಮಾಡಬೇಕು. ಇವಾಗ ಫೆಸ್ಟಿವಲ್ ಸೀಸನ್ ಇರುತ್ತೆ, ಯಾವ್ದೋ ಒಂದು ರಿಟೇಲ್ ಶಾಪ್ ಇರುತ್ತೆ, ಅವ್ರಿಗೆ ತುಂಬಾ ಎಲ್ಲ ಇನ್ವೆಂಟ್ರಿ ಸ್ಟಾಕ್ ಅಪ್ ಮಾಡಬೇಕು. ಫೆಸ್ಟಿವಲ್ ಡಿಮಾಂಡ್ ಜಾಸ್ತಿ ಇರುತ್ತೆ, ಅದಕ್ಕೆ ಹಣ ಬೇಕಾಗುತ್ತೆ. ಇಲ್ಲ ಅಂದ್ರೆ ಕೆಲವೊಂದ್ಸರಿ ಅವರು ಇವಾಗಿರೋ ಸೆಟಪ್ಗಿನ್ನ ದೊಡ್ಡ ಸೆಟಪ್ ಮಾಡಬೇಕು ಅಂತ ಒಂದು ಯೋಜನೆಯಲ್ಲಿ ಇರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಆಗ್ಲಿ, ಅದಕ್ಕೆ ಎಕ್ವಿಪ್ಮೆಂಟ್ಸ್ ಆಗ್ಲಿ. ಸೊ ಅದಕ್ಕೂ ಕೂಡ ಹಣ ಎಲ್ಲ ವ್ಯವಸ್ಥೆ ಬೇಕಾಗುತ್ತೆ. ಅವಾಗ ನೀವು ನಿಮ್ ಕೈಲೇ ಆದಷ್ಟು ನೀವು ಹಾಕ್ತೀರಾ. ಆದ್ರೆ ನಿಮ್ಗೆ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇರೋದ್ರಿಂದ ಅದೆಲ್ಲಾನು ನೀವು
ನಿಮ್ ಕೈಯಿಂದ ಹಾಕಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಸೊ ಆವಾಗ ನೀವು ಬ್ಯಾಂಕ್ಸ್ ಆಗ್ಲಿ NBFC ಅಪ್ರೋಚ್ ಮಾಡಿ ಸಾಲನ ಪಡ್ಕೊಂಡು ಅದ್ರ ಮೂಲಕ ನೀವು ನಿಮ್ಮ ಕ್ಯಾಪಿಟಲ್ ಅಥವಾ ನಿಮ್ಮ ಹಣಕಾಸಿನ ರಿಕ್ವೈರ್ಮೆಂಟ್ಸ್ ನ ನೀವು ಅಲ್ಲಿ ಮೀಟ್ ಮಾಡಬಹುದು. ಓಕೆ. ತಾವು ಹೇಳಿದ್ರಿ ಇನ್ವೆಂಟರಿ ಅಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ದೀಪಾವಳಿ ಸಂದರ್ಭ ಸಾಕಷ್ಟು ಜನ ಅನೇಕ ಗಿಫ್ಟ್ ಗಳನ್ನ ಖರೀದಿ ಮಾಡ್ತಾರೆ. ಸೀರೆ ಇರ್ಬೋದು, ಉಡುಪು ಇರ್ಬೋದು, ಆಟಿಕೆಗಳು ಇರ್ಬೋದು, ಈ ತರ ಐಟಮ್. ಸೊ ಅಂತ ಸಂದರ್ಭದಲ್ಲಿ ವ್ಯಾಪಾರಿಗಳು ಏನ್ ಮಾಡ್ತಾರೆ, ಅವರು ಜಾಸ್ತಿ ತಂದು ಸ್ಟಾಕ್ ಇಡಬೇಕಾಗುತ್ತೆ. ಅದಕ್ಕೆ ಅವರಿಗೆ ಹಣ ಬೇಕಾಗುತ್ತೆ. ಹಣ ತಂದ್ರೆ ಸಹಜವಾಗಿ ಸಾಲ ಮಾಡಬೇಕಾಗುತ್ತೆ. ಅಂತ ಸಾಲನ ಈ NBFC ಕೊಡ್ತವೆ ಅಂತ ತಾವು ಹೇಳ್ತೀರಿ. ಹೌದು ಹೌದು. ಸೊ ಈಗ NBFCಗಳು ಕೇವಲ ಒಂದು 3-4 ದಿವಸಗಳಲ್ಲಿ ಈ ಪ್ರೊಸೀಜರ್ ಅನ್ನ ಹೇಗೆ ಮಾಡ್ತವೆ, ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ? ಸೊ ನಾವು ಇದು ಪ್ರೊಸೆಸ್ ಮುಂಚೆ ನೋಡಿದ್ರೆ ಸ್ವಲ್ಪ ಇಲಾಬರೇಟ್ ಪ್ರೊಸೆಸ್ ಇರ್ತಾ ಇತ್ತು. ಬ್ಯಾಂಕ್ಗಳಲ್ಲಿ ನಾವು ಹೋಗಿ ಇಂಡಿವಿಜುವಲ್ ಅಪ್ಲಿಕೇಶನ್ ಕೊಡಬೇಕು. KYC ಪ್ರೊಸೆಸ್ ಅಲ್ಲಿ ಫಿಸಿಕಲಿ ನೀವು ಹೋಗಿ ಮಾಡಬೇಕು. ಅಂದ್ರೆ ನೋ ಯರ್ ಕಸ್ಟಮರ್ ನಾರ್ಮ್ಸ್ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟರ್ ಏನು ರಿಕ್ವೈರ್ಮೆಂಟ್ಸ್ ಇದೆ. ಫಿಸಿಕಲ್ ಹೋಗಿ ನೀವು ಪ್ರೆಸೆಂಟ್ ಆಗಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಅದನ್ನ ಇವ್ಯಾಲ್ಯೂಯೇಟ್ ಮಾಡಕ್ಕೆ ತುಂಬಾ ಟೈಮ್ ತಗೊಂತಾ ಇದ್ರು, ಯಾಕಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಇರ್ತಾ ಇತ್ತು. ಡಿಜಿಟಲ್ ಪ್ರೊಸೆಸಸ್ ತುಂಬಾ ಕಡಿಮೆ ಇತ್ತು ಅವಾಗ ಮುಂಚೆ. ಇವಾಗ ಆಧಾರಿಂದ KYC ಅದೆಲ್ಲ ತುಂಬಾ ಸುಲಭವಾಗಿ ಆಗುತ್ತೆ. ಸೊ ಇಲ್ಲೇ ಕೂತ್ಕೊಂಡು ನೀವು ನಮ್ಮ ಬ್ರಾಂಚ್ಗೆ ಬರಬೇಕಾಗಿಲ್ಲ. ನೀವು ಕೂತ್ಕೊಂಡು ಅಪ್ಲಿಕೇಶನ್ ಅಲ್ಲಿ ನಿಮ್ ಬರೀ ಇನ್ಫಾರ್ಮೇಶನ್ ಕೊಟ್ರೆ ನಾವು ಇಲ್ಲಿ ಕುಂತು ಒಂದೇ ಕಡೆ ಕೂತ್ಕೊಂಡು ನಿಮ್ದು KYC ನಾವು ಕಂಪ್ಲೀಟ್ ಮಾಡ್ಬೋದು. 2 ನಿಮಿಷದ ಟೈಮ್ ಅಲ್ಲಿ ನಿಮ್ಮ KYC ಕಂಪ್ಲೀಷನ್ ಮುಗಿಸ್ಬೋದು. ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ ನಿಮ್ ಬಿಸ್ನೆಸ್ ಎಷ್ಟು ನಡೀತಾ ಇದೆ, ನಿಮ್ಗೆ ತಿಂಗಳು ಎಷ್ಟು ಇನ್ಕಮ್ ಬರ್ತಾ ಇದೆ, ಅದೆಲ್ಲ ಡೀಟೇಲ್ಸ್ ನಾವು ಇಲ್ಲೇ ಕೂತ್ಕೊಂಡು ನಿಮ್ಗೇನು ನಮಗೆ ಫಿಸಿಕಲಿ ಬಂದ ಡಾಕ್ಯುಮೆಂಟ್ಸ್ ಕೂಡ ಅವಶ್ಯಕತೆ ಇಲ್ಲ. ಸೊ ಅದೆಲ್ಲ ತುಂಬಾ ಬೇಗವಾಗಿ ಡಿಜಿಟಲ್ ಮೀನ್ಸ್ ಇಂದ ಅದನ್ನ ಇವ್ಯಾಲ್ಯೂಯೇಷನ್ ತುಂಬಾ ಫಾಸ್ಟ್ ಆಗಿ ಮಾಡ್ಬೋದು. ಟ್ರೆಡಿಷನಲ್ ಕಂಪ್ನೀಸ್ ಅಲ್ಲಿ ಅದೆಲ್ಲ ಸ್ಟೇಟ್ಮೆಂಟ್ಸ್ ಕೂತ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಆ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಕ್ಲಾರಿಫಿಕೇಶನ್ ತುಂಬಾ ಒಂದ್ 2-3 ಸರಿ ಅವ್ರ ಇನ್ಫಾರ್ಮೇಶನ್ ಕೇಳ್ತಾರೆ. ಇವಾಗ ಅದೆಲ್ಲ ಇನ್ಫಾರ್ಮೇಶನ್ ತುಂಬಾ ಸುಲಭವಾಗಿ ಇನ್ಫಾರ್ಮೇಶನ್ ಸಿಗುತ್ತೆ ಕಸ್ಟಮರ್ ಇಂದ, ಆ ಫಿಸಿಕಲಿ ಬೇಕಾಗಿ ಬರಾಗಿಲ್ಲ. ಸೊ ಹಿಂಗಾಗಿ ಅದು ಒಂದ್ ದಿನದಲ್ಲಿ ನಿಮ್ದು ಇವ್ಯಾಲ್ಯೂಯೇಷನ್ ಎಲ್ಲ ಪೂರ್ತಿ ಡಿಜಿಟಲಿ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡ್ಬೋದು. ಸೊ ಹಿಂಗಾಗಿ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ದಿನ ಸ್ವಲ್ಪ ಫಿಸಿಕಲ್ ವೆರಿಫಿಕೇಶನ್ ಮಾಡಕ್ಕೆ ಫೀಲ್ಡ್ ವಿಸಿಟ್ ಮಾಡಿ ಒಂದ್ ಸ್ವಲ್ಪ ಕಂಪ್ನಿ ಬಗ್ಗೆ ಅವ್ರು ಏನ್ ಬಿಸ್ನೆಸ್ ಮಾಡ್ತಾ ಇದ್ರ ಬಗ್ಗೆ ಬಗ್ಗೆ ತಿಳ್ಕೊಳ್ಳೋಕೆ ಒಂದಿನ ಹೆಚ್ಚು ಕಡಿಮೆ ಬೇಕಾಗುತ್ತೆ. ಸೊ ಹಿಂಗಾಗಿ 2 ದಿನದಲ್ಲಿ ನಮ್ಮ ಪ್ರಾಸೆಸ್ ಪೂರ್ತಿ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಹಿಂಗಾಗಿ 2 ದಿನ ಕಾಲದಲ್ಲಿ ಅಥವಾ ಹೆಚ್ಚು ಅಂದ್ರೆ 3 ದಿನ ಕಾಲದಲ್ಲಿ ನಾವು ಅದನ್ನ ಎಲ್ಲ ಪೂರ್ತಿ ಪ್ರಾಸೆಸ್ ಕಂಪ್ಲೀಟ್ ಮಾಡಿ ಲೋನ್ ಅಗ್ರಿಮೆಂಟ್ ಕೂಡ ಡಿಜಿಟಲಿನೇ ಸೈನ್ ಮಾಡಿ, ಯಾವ್ದಕ್ಕೂ ಫಿಸಿಕಲಿ ಹೋಗೋದು ಬೇಕಾಗಿಲ್ಲ. ಸೊ ನಾವು ಮುಖಾಮುಖಿ ನೋಡೋದು ಬೇಕಾಗಿಲ್ಲ ಕಸ್ಟಮರ್ನ ಇವ್ಯಾಲ್ಯೂಯೇಷನ್ ಮಾಡಕ್ಕೆ. ಸೊ ಹೀಗಾಗಿ ನಾವು 3 ದಿನದ ಕೆಳಗಡೆನೆ 48 hours ಇಂದ 72 hours ಒಳಗಡೆ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಡಿಸ್ಬರ್ಸ್ಮೆಂಟ್ ಮಾಡಿ ಹಣ ಪಡಿಬಹುದು ಅವರು. ಅಂದ್ರೆ ಈಗ ಲೋನ್ಗೆ ಮುಖ್ಯವಾಗಿ ಏನಂತಂದ್ರೆ ಒಂದು ನೀವು ಹೇಗೆ ಪಡೆಯುವುದು ಅಂತ ಹೇಳಿದಿರಿ, ಎಷ್ಟು ಟೈಮ್ ಬೇಕಾಗುತ್ತೆ ಅಂತ, ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅಂತ ಒಂದು ಮುಖ್ಯವಾದ ಒಂದು ಭಾಗ. ಸೊ ಏನ್ ಹೇಳ್ತೀರಿ ಅಂತ ಇದ್ದೀವಿ? ಇಂಟ್ರೆಸ್ಟ್ ರೇಟ್ ಅಂದ್ರೆ ಆ ಚಾರ್ಜ್ ನಾವು ಯಾವ ತರ ಮಾಡ್ತೀವಿ ಅಂದ್ರೆ ಕಸ್ಟಮರ್ ಒಂದು ರಿಸ್ಕ್ ಪ್ರೊಫೈಲ್ ನಾವು ಡಿಫೈನ್ ಮಾಡ್ತೀವಿ. ಸೊ ಕೆಲವೊಬ್ರು ಕಸ್ಟಮರ್ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ, ಅವ್ರದ್ದು ಸಿಬಿಲ್ ಸ್ಕೋರ್ ಸ್ವಲ್ಪ ಚೆನ್ನಾಗಿರುತ್ತೆ, ಹಿಸ್ಟ್ರಿ ಚೆನ್ನಾಗಿರುತ್ತೆ, ಅವ್ರದ್ದು ಬಿಸ್ನೆಸ್ ಸ್ವಲ್ಪ ಸ್ಕಿಲ್ ಚೆನ್ನಾಗಿರುತ್ತೆ, ಅವರು ಸ್ವಲ್ಪ ಲೋ ರಿಸ್ಕ್ ಕಸ್ಟಮರ್ ನಾವು ಕ್ಲಾಸಿಫೈ ಮಾಡ್ಬೋದು. ಕೆಲವೊಬ್ರು ಕಸ್ಟಮರ್ಸ್ ರೀಸೆಂಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ತುಂಬಾ ಜಾಸ್ತಿ ಕ್ರೆಡಿಟ್ ಹಿಸ್ಟ್ರಿ ಇರಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಕಸ್ಟಮರ್ ರಿಸ್ಕ್ ಕ್ಲಾಸಿಫೈ ಯಾವ ತರ ಆಗಿರ್ತಾರೋ ಆ ತರ ಇಂಟ್ರೆಸ್ಟ್ ರೇಟ್ಸ್ ಸ್ವಲ್ಪ ವೇರಿ ಆಗುತ್ತೆ. ಸೊ ನಮ್ಮಲ್ಲಿ ನಾವು ಇವಾಗ ಇಂಟ್ರೆಸ್ಟ್ ರೇಟ್ಸ್ 1.5% ತಿಂಗಳಿಗೆ ಇಂದ ಹಿಡ್ಕೊಂಡು 2%, ಅಂದ್ರೆ ಪರ್ ಆನಮ್ ಹೇಳಿದ್ರೆ 18% ಇಂದ 24% ವರೆಗೆ ನಮ್ದು ಇಂಟ್ರೆಸ್ಟ್ ರೇಟ್ ವೇರಿ ಆಗುತ್ತೆ. ಸ್ವಲ್ಪ ರಿಸ್ಕ್ ಕಡಿಮೆ ಇದ್ರೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತೀವಿ, ಸ್ವಲ್ಪ ರಿಸ್ಕ್ ಜಾಸ್ತಿ ಇದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ರೇಟ್ ನಾವು ಚಾರ್ಜ್ ಮಾಡ್ತೇವೆ. ಸೊ ಅಂದ್ರೆ ವರ್ಷಕ್ಕೆ 18% ಇಂದ 24% ವರೆಗೆ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಂತ ಹೇಳ್ತೀರಿ. ಅಂದ್ರೆ ಅವರವರ ರಿಸ್ಕ್ ಪ್ರೊಫೈಲ್ ಅನ್ನ ಅವಲಂಬಿಸಿ, ಅವರ ಸಿಬಿಲ್ ಸ್ಕೋರ್ ಇರ್ಬೋದು, ಅವರ ಟ್ರಾನ್ಸಾಕ್ಷನ್ ಇರ್ಬೋದು, ಅದನ್ನ ಆಧರಿಸಿ ವ್ಯತ್ಯಾಸ ಆಗುತ್ತೆ ಅಂತ ತಾವು ಹೇಳ್ತೀರಿ. ಹೌದು. ಇದರಲ್ಲಿ ಇನ್ನೊಂದು ಏನು ಅಂದ್ರೆ ಇದೆಲ್ಲ ಲೋನ್ಸ್ ಏನಿದೆಯಲ್ಲ ಕೊಲ್ಯಾಟ್ರಲ್ ಫ್ರೀ, ಅಂದ್ರೆ ಇದ್ರಲ್ಲಿ ಸೆಕ್ಯೂರಿಟಿ ಏನು ನಾವು ಕೇಳೋದಿಲ್ಲ. ಸೊ ಹೀಗಾಗಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ನಮಗೆ ರಿಕೋರ್ಸ್ ಏನು ಇರಲ್ಲ. ಅವ್ರಿಗೆ ಕಷ್ಟದ ಕಾಲದಲ್ಲಿ ಅವ್ರಿಗೆ ನಮಗೆ ರಿಪೇ ಮಾಡಕ್ ಕಷ್ಟ ಆದ್ರೆ ಅವಾಗ ನಮ್ಮ ಹತ್ರ ರಿಕೋರ್ಸ್ ಏನು ಇರಲ್ಲ, ನಾವು ಏನು ಸೆಕ್ಯೂರಿಟಿ ತಗೊಳ್ಳೋಣ. ಸೊ ಹೀಗಾಗಿ ಈ ತರ ಪ್ರಾಡಕ್ಟ್ ನಲ್ಲಿ ಸ್ವಲ್ಪ ಪ್ರೈಸಿಂಗ್ ಯಾವಾಗ್ಲೂ ಸ್ವಲ್ಪ ಹೈಯರ್ ಸೈಡ್ ಇದ್ದೇ ಇರುತ್ತೆ. ಕೊಲಾಟ್ರಲ್ ಅಂದ್ರೆ ಯಾವ್ದೇ ಅಡಮಾನ ಇಡಬೇಕಾಗಿಲ್ಲ ಅಂತ, ಯಾವ್ದೇ ಪ್ಲೆಡ್ಜ್ ಮಾಡಬೇಕು, ಏನು ಪ್ಲೆಡ್ಜ್ ಮಾಡೋದು ಬೇಕಾಗಿಲ್ಲ ನಮ್ಮ ಹತ್ರ. ಅಂದ್ರೆ ಅವರ ಒಂದು ಬಿಸಿನೆಸ್ ಪ್ರೊಫೈಲು ಮತ್ತೆ ಅವರ ಟ್ರಾನ್ಸಾಕ್ಷನ್ ಅದರ ಬೇಸಿಸ್ ಮೇಲೆ ಅವರ ಸಿಬಿಲ್ ಸ್ಕೋರ್ ಅದರ ಆಧಾರದಲ್ಲಿ ತಾವು ಕೊಡ್ತೀರಿ ಅಂತ ಹೇಳ್ತೀವಿ. ಹೌದು ಹೌದು. ಓಕೆ. ಸೊ ಹೀಗಾಗಿ ಈ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ನಿಮಗೆ ಹೆಚ್ಚು ಕಂಡು ಬರುತ್ತೆ. ಸೆಕ್ಯೂರ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಸ್ವಲ್ಪ ಎಲ್ಲಿ ನೀವು ಅಸೆಟ್ ನ ಏನೋ ಕೊಲಾಟ್ರಲ್ ಕೊಡ್ತೀರಲ್ಲ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ, ಯಾಕಂದ್ರೆ ರಿಸ್ಕ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಒಂದು ಲೋನ್ ಅನ್ನ ಸೆಕ್ಯೂರ್ ಮಾಡ್ಲಿಕ್ಕೆ? ಸೊ ನಾನು ಅವಾಗಲೇ ಹೇಳಿದ್ನಲ್ಲ, KYC ಗಾಗಿ ನೀವು ಪ್ಯಾನ್ ಕೊಡ್ಬೇಕು. ಪ್ಯಾನ್ ಮೂಲಕ ನಮಗೆ ನಿಮ್ಮ ಸಿಬಿಲ್ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಪ್ಲಸ್ ನಿಮ್ಮ ಐಡೆಂಟಿಟಿ ಪ್ರೂವ್ ಮಾಡಕ್ಕೆ
ಪ್ರೂಫ್ ಆಫ್ ಅಡ್ರೆಸ್ ಪ್ರೂವ್ ಮಾಡಕ್ಕೆ ಆಧಾರ್ ಅಥವಾ ಪಾಸ್ಪೋರ್ಟ್ ಈ ತರ ಒಂದು KYC ಡಾಕ್ಯುಮೆಂಟ್ಸ್ ನಮಗೆ ಇಂಡಿವಿಜುವಲ್ ಬೇಕಾಗುತ್ತೆ. ಬಿಸ್ನೆಸ್ ಲೋನಿಗೆ ಸ್ಪೆಸಿಫಿಕ್ ಆಗಿ ನೀವು ಬಿಸ್ನೆಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡಬೇಕು. ಯಾಕಂದ್ರೆ ನೀವು ಬಿಸ್ನೆಸ್ ನಡೆಸ್ತೀರಿ ಅಂದ್ರೆ ನೀವು ಯಾವ್ದಾರ ತರ ಒಂದು ಲೈಸೆನ್ಸ್ ಪಡೆದಿರ್ತೀರಾ, ಸ್ಟೇಟ್ ಗವರ್ಮೆಂಟ್ ಆಗ್ಲಿ, ಕೆಲವೊಂದು ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನಾದ್ರೂ ಒಂದು ರೆಸ್ಟೋರೆಂಟ್ ನಡೆಸ್ತೀರಿ ಅಂದ್ರೆ FSSAI ಇಂದ ನಿಮಗೆ ಒಂದು ಲೈಸೆನ್ಸ್ ಬೇಕು. ಅಥವಾ ನೀವು ಯಾವ್ದೋ ಚಿಕ್ಕ ಪುಟ್ಟ ಶಾಪ್ ಇಟ್ಕೊಂಡಿದ್ದೀರಾ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಇಂದ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ಬೇಕು. ಆಮೇಲೆ ಇವೆಲ್ಲ ಕಂಪನೀಸು GST ಅಲ್ಲಿ ಕೂಡ ಅವ್ರ ತಮ್ಮ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಸೊ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗ್ಬೋದು. ಸೊ ಈ ತರ ವೇರಿಯಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಇದೆ. ಸೊ ಯಾವ್ದಾದ್ರು ಒಂದು 2 ಡಾಕ್ಯುಮೆಂಟ್ ನಮಗೆ ಸಬ್ಮಿಟ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅದನ್ನ ಬಿಸ್ನೆಸ್ ಇದೆ ಅಂತ ಪ್ರೂವ್ ಮಾಡಕ್ಕೆ. ಅದು ಬಿಟ್ಟು ನಮಗೆ ಇನ್ನ ನೀವು ಬಿಸ್ನೆಸ್ ನಿಮ್ದು ಎಷ್ಟು ಸ್ಕೇಲ್ ಅಲ್ಲಿ ನಡೀತಾ ಇದೆ, ನಿಮ್ದು ತಿಂಗಳ ಎಷ್ಟು ಇನ್ಕಮ್ ಇದೆ ಅಂತ ನಾವು ತಿಳ್ಕೊಬೇಕು ಅಂದ್ರೆ ನಿಮ್ಮ ಕರೆಂಟ್ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ನಮಗೆ ಕೊಟ್ರೆ ನಾವು ಅದರಿಂದ ನಮ್ಗೆ ಎಷ್ಟು ತಿಂಗಳ ಇನ್ಕಮ್ ಎಷ್ಟಿದೆ ಅಂತ ನಾವು ತಿಳ್ಕೊಬಹುದು. ಅದು ಬಿಟ್ರೆ ನೀವು GST ಫೈಲಿಂಗ್ಸ್ ಕೂಡ ನಮಗೆ ಕೊಡ್ಬೋದು. ಅದರಲ್ಲೂ ಕೂಡ ನೀವು ತಿಂಗಳ ಎಷ್ಟು ಇನ್ಕಮ್ ಬರ್ತಾ ಇದ್ರೆ ಅಂತ ನೀವು ಅದನ್ನ ಫೈಲ್ ಮಾಡ್ತಿರ್ತೀರ ರೆಗ್ಯುಲರ್ಲಿ. ಸೊ ಆ ಇನ್ಫಾರ್ಮೇಶನ್ ಕೂಡ ನಾವು ಡಿಜಿಟಲಿ ಪ್ರೊಕ್ಯೂರ್ ಮಾಡ್ಬೋದು. ಸೊ ಈ ತರ ಬಿಸ್ನೆಸ್ ಇನ್ಕಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು, ಬಿಸ್ನೆಸ್ ಪ್ರೂಫ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು, ಪ್ಲಸ್ ಇಂಡಿವಿಜುವಲ್ ಏನಿರ್ತಾರಲ್ಲ ಅವ್ರದ್ದು KYC ರಿಲೇಟೆಡ್ ಇನ್ಫಾರ್ಮೇಶನ್ ಇಷ್ಟಿದ್ರೆ ನಾವು ಬಿಸ್ನೆಸ್ ನ ಅಪ್ಲಿಕೇಶನ್ ಪ್ರೋಸೆಸ್ ಮಾಡ್ತೀವಿ. ಓಕೆ. ಇನ್ನು ಕ್ರೆಡಿಟ್ ಅನ್ನ ವಾಪಸ್ ಮರುಪಾವತಿ ಮಾಡುವಂಥದ್ದು, ಸಾಲವನ್ನ ಮರುಪಾವತಿ ಮಾಡುವಂತ ವಿಧಾನ ಹೇಗಿರುತ್ತೆ ಅಂತ ಒಂದು. ಇನ್ನೊಂದು ಏನಂದ್ರೆ ಇನ್ ಕೇಸ್ ಅವರಿಗೆ ಡಿಫಾಲ್ಟ್ ಆದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ. ರೀಪೇಮೆಂಟ್ ನ ಕೂಡ ತುಂಬಾ ಇವಾಗ ಸುಲಭ ಮಾಡಿದ್ದಾರೆ. ಮುಂಚೆ ರೀಪೇಮೆಂಟ್ ಮಾಡಕ್ಕೆ ಚೆಕ್ ಎಲ್ಲ ಕೊಡ್ತಾ ಇದ್ರು. ಅದನ್ನ ಹೋಗಿ ನಾವು ನಮ್ಮ ಬ್ಯಾಂಕ್ ಡೆಪಾಸಿಟ್ ಮಾಡಿ ಎನ್ಕ್ಯಾಶ್ ಮಾಡಿ ಮಾಡೋ ತುಂಬಾ ಸ್ವಲ್ಪ ಲೆಂಗ್ದಿ ಪ್ರಾಸೆಸ್ ಇರ್ತಾ ಇತ್ತು. ಇವಾಗ ಇನ್ಯಾಶ್ ಅಂತ ಒಂದು ಸೆಟಪ್ ಆಯೋಜನೆ ಇದೆ. ಅಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯಲ್ಲೋ ಆ ಬ್ಯಾಂಕಿಗೆ ಆಥರೈಸ್ ಮಾಡ್ಬೋದು. ಇವ್ರ ಹತ್ರ ನಾವು ಸಾಲ ತಗೊಂಡಿದೀವಿ, NBFC ಆಗ್ಲಿ ಬ್ಯಾಂಕ್ ಆಗ್ಲಿ. ಸೊ ಹಿಂಗಾಗಿ ನಮ್ಮ ರೀಪೇಮೆಂಟ್ ಇಂದ ಏನ್ ಇರುತ್ತೆ ಶೆಡ್ಯೂಲ್ ಪ್ರಕಾರ ಇವರಿಗೆ ಆಥರೈಸೇಷನ್ ಕೊಟ್ರೆ ಬ್ಯಾಂಕ್ ಅವ್ರಿಗೆ ಅವ್ರೇನ್ ಮಾಡ್ತಾರೆ, ನಾವು ಯಾವತ್ತವ್ರಿಗೆ ರಿಕ್ವೆಸ್ಟ್ ಮಾಡ್ತೀವೋ ಅವತ್ತಿಗೆ ಅವರು ನಮ್ಗೆ ಎಷ್ಟು EMI ಇರುತ್ತೆ ಅಷ್ಟನ್ನ ಅವ್ರ ಅಕೌಂಟ್ ಇಂದ ಡಿಡಕ್ಟ್ ಮಾಡಿ ನಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ. ಸೊ ಇದರಲ್ಲಿ ಕಸ್ಟಮರ್ ಆಕ್ಟಿವ್ಲಿ ಹೋಗಿ ರೀಪೇಮೆಂಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ರೈಟ್. ಸೊ ಹಿಂಗಾಗಿ ರೀಪೇಮೆಂಟ್ ಕೂಡ ತುಂಬಾ ಸುಲಭವಾಗಿ ಆಗುತ್ತೆ. ಅದು ಬಿಟ್ರೆ ಕೆಲವೊಂದ್ಸರಿ ಸ್ವಲ್ಪ ಕಷ್ಟ ಆಗುತ್ತೆ ಕಸ್ಟಮರ್ಸ್ಗೆ, ಟೈಮ್ಲಿ ಕ್ಯಾಶ್ ಫ್ಲೋ ಬಂದಿಲ್ಲ, ಬಿಸ್ನೆಸ್ ಸ್ವಲ್ಪ ಡೌನ್ ಇದ್ರೆ ನಾವು ಅವ್ರಿಗೆ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಡಿಲೇ ಆದ್ರೆ ಅವ್ರಿಗೆ ಟೈಮ್ ವಿಧಿ ಇರುತ್ತೆ. ಕೆಲವೊಂದ್ಸರಿ 15 days, 20 days, 30 days. ಆ ಪ್ರಕಾರ ನಾವು ಅವ್ರಿಗೆ ಸ್ವಲ್ಪ ರಿಮೈಂಡರ್ಸ್ ಕಳಿಸ್ತಾ ಇರ್ತೇವೆ, ನಿಮ್ ಡ್ಯೂ ಇದೆ, EMI ತುಂಬಬೇಕು ಇವಾಗ ಅಂತ, ಕಟ್ಟಬೇಕು ಅಂತ. ಸೊ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಅವರು 30 days, 60 days, 90 days ಸ್ವಲ್ಪ ತುಂಬಾ ಡಿಲೇ ಆದ್ರೆ ಆಮೇಲೆ ನಾವು ಒಂದು ಅಗ್ರಿಮೆಂಟ್ ಪ್ರಕಾರ ಏನ್ ಲೀಗಲ್ ರಿಕೋರ್ಸ್ ಇರುತ್ತೆ. ಈಗ ಸಪೋಸ್ ನೀವು ಒಂದು ನ್ಯಾಶ್ ಕೊಟ್ಟಿದ್ದೀರಾ, ಚೆಕ್ ಕೊಟ್ಟಿದ್ದೀರಾ, ಚೆಕ್ ಬೌನ್ಸ್ ಆದ್ರೆ ಅದಕ್ಕೊಂದು ಚೆಕ್ ಬೌನ್ಸ್ಗೆ ಒಂದು ಕೇಸ್ ನೀವು ದಾಖಲೆ ಮಾಡಬಹುದು. ಅವಾಗ ಅವರು ಕಾಂಟ್ರಾಕ್ಟ್ ನ ಬ್ರೀಚ್ ಮಾಡಿರ್ತಾರೆ. ನಿಮ್ ಲೋನ್ ಅಗ್ರಿಮೆಂಟ್ ಪ್ರಕಾರ ಒಂದು ಅಗ್ರಿಮೆಂಟ್ ಇರುತ್ತೆ, ಇವ್ರು ನಾವು ಇಷ್ಟು ಲೋನ್ ಕೊಟ್ಟಿದ್ದೇವೆ, ಇವ್ರು ನಮ್ಗೆ ಈ ಪ್ರಕಾರ ತೀರಿಸ್ತಾರೆ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೇವೆ. ಆ ಅಗ್ರಿಮೆಂಟ್ ಬ್ರೀಚ್ ಆಗಿರೋದ್ರಿಂದ ಒಂದು ಲೀಗಲ್ ರಿಕೋರ್ಸ್ ನಾವು ತಗೋಬಹುದು. ಅದು ಬಟ್ ಕಸ್ಟಮರ್ಗೆ ಸ್ವಲ್ಪ ಡಿಲೇ ಆದ್ರೆ ಟೈಮ್ ಇರುತ್ತೆ. ಹೆಚ್ಚು ಕಡಿಮೆ ಅವ್ರಿಗೇನು ಕ್ಯಾಶ್ ಫ್ಲೋ ಒಂದ್ ಸ್ವಲ್ಪ ಬಿಸ್ನೆಸ್ ಡೌನ್ ಇತ್ತು, ಮುಂದಿನ ತಿಂಗಳು ಬರುತ್ತೆ ಅಂದ್ರೆ ಅವ್ರು ಸ್ವಲ್ಪ ಡಿಲೇ ಮಾಡಿ ಕೂಡ ಅವರು ರೀಪೇಮೆಂಟ್ ಮಾಡ್ಬೋದು. ಸರ್, ಸಾಮಾನ್ಯವಾಗಿ ಈಗ ಡಿಫಾಲ್ಟ್ ಆಗುವಂತದ್ದು ಅಥವಾ ಡಿಲೇ ಆಗುವಂತದ್ದು ರೀಪೇಮೆಂಟ್ ನಲ್ಲಿ ಅದಕ್ಕೆ ಎಷ್ಟು ಸಮಯ ಅವಕಾಶ ಸಿಗುತ್ತೆ ಅಂತ ಹೇಳ್ತೀರಾ ಅಂತ? ನಾವು ಪ್ರತಿ ಅಕೌಂಟ್ ರೀಪೇಮೆಂಟ್ ಯಾವತ್ತು ಡ್ಯೂ ಡೇಟ್ ಇರುತ್ತೋ ಅವತ್ತಿಗೆ ಅವ್ರ ನ್ಯಾಶ್ ಅವ್ರೇನ್ ರಿಜಿಸ್ಟರ್ ಮಾಡಿರ್ತಾರಲ್ಲ ಅದನ್ನ ಪ್ರೊಡ್ಯೂಸ್ ಮಾಡಿ ನಾವು ಪೇಮೆಂಟ್ ಕಲೆಕ್ಷನ್ ಮಾಡಕ್ ನಾವು ಪ್ರಯತ್ನ ಪಡ್ತೀವಿ. ಅವ್ರ ಬ್ಯಾಂಕ್ ಅಲ್ಲಿ ಸಫಿಶಿಯಂಟ್ ಹಣ ಇದ್ರೆ ಅವ್ರ ಬ್ಯಾಂಕ್ ಇಂದ ಅದು ಡಿಡಕ್ಟ್ ಆಗಿ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ಅಲ್ಲಿ ಕಸ್ಟಮರ್ ಬಂದು ಆಕ್ಟಿವ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಯಾವ್ದೋ ಕಾರಣಕ್ಕೆ ಅವ್ರ ಬ್ಯಾಂಕ್ ಅಲ್ಲಿ ಅಷ್ಟು ಹಣ ಇರದೇ ಇದ್ರೆ ಅವಾಗ ನಾವು ಅವ್ರಿಗೆ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಕೊಡ್ತೇವೆ. ಕೆಲವೊಂದ್ಸರಿ 15 days, 20 days, 30 days ತನಕ ಕೊಡ್ತೇವೆ. ಈ ಅಕೌಂಟ್ 90 days ವರೆಗೆ ಅವರು ರೀಪೇಮೆಂಟ್ ಮಾಡದಿದ್ದ ಹೊತ್ತಿಗೆ ಇದನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ RBI ಒಂದು ರೂಲ್ ಪ್ರಕಾರ ಇದನ್ನ ನಾವು ಕ್ಲಾಸಿಫೈ ಮಾಡ್ತೇವೆ. ಇದೇನು ಅಕೌಂಟ್ ಇನ್ ಆಕ್ಟಿವ್ ಇಲ್ಲ, ಇದರಲ್ಲಿ ನಮಗೆ ಇದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕ್ಲಾಸಿಫೈ ಮಾಡ್ತೇವೆ. ಬಟ್ ನಾವು ಅದೇ ಆ 90 days ಒಳಗಡೆ ನಾವು ಕಾಂಟ್ರಾಕ್ಟ್ ಬ್ರೀಚ್ ಆಗಿರೋದ್ರಿಂದ, ನಮ್ಮ ಲೋನ್ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಬ್ರೀಚ್ ಆಗಿರೋದ್ರಿಂದ ಆ ಕಾಂಟ್ರಾಕ್ಟ್ ಪ್ರಕಾರ ಏನ್ ಪ್ರೊವಿಷನ್ಸ್ ಇದೆಯೋ, ಲೀಗಲ್ ರಿಕೋರ್ಸ್, ಅವ್ರಿಗೆ ನೋಟಿಸ್ ಕಳ್ಸೋದಾಗ್ಲಿ, ವಾರ್ನಿಂಗ್ ಮೆಸೇಜ್ ಕಳ್ಸೋದಾಗ್ಲಿ, ರಿಮೈಂಡರ್ಸ್ ಕಳ್ಸೋದಾಗ್ಲಿ, ಅದನ್ನ ನಾವು ಪ್ರಾಸೆಸ್ನ ಫಾಲೋ ಅಪ್ ಮಾಡ್ತೇವೆ. ಓಕೆ. ಸಾಮಾನ್ಯವಾಗಿ ಒಂದು ಮಾತು ಏನು ಕೇಳಿ ಬರುತ್ತೆ ಅಂತಂದ್ರೆ NBFCಗಳಲ್ಲಿ ಲೋನ್ ಏನೋ ಬಹಳ ಈಸಿಯಾಗಿ ಸಿಗುತ್ತೆ, ತೊಂದರೆ ಇಲ್ಲ ಅಂತ. ಆದ್ರೆ ಏನಾಗಂದ್ರೆ ನಂತರ ಇನ್ ಕೇಸ್ ಏನಾದ್ರು ಡಿಫಾಲ್ಟ್ ಆದ್ರೆ ನಂತರ ಅವರ ಹೆರಾಸ್ಮೆಂಟ್ಗಳು ಜಾಸ್ತಿ ಇರುತ್ತೆ. ರಿಕವರಿ ಪ್ರೊಸೀಜರ್ ಆಸ್ ಪರ್ RBI ರೂಲ್ಸ್ ಪ್ರಕಾರ ಇರಲ್ಲ, ನೋಟಿಸ್ ಕಳಿಸದೆ ಇದು ಹೆರಾಸ್ಮೆಂಟ್ ಮಾಡ್ತಾರೆ ಅನ್ನೋಂಥ ಆರೋಪಗಳನ್ನ ನಾವು ಕೇಳ್ತೀವಿ. ಈ ಬಗ್ಗೆ ತಮ್ಮ ಒಂದು ಒಪಿನಿಯನ್ ಏನು ಅಂತ?
ಇವಾಗ NBFC ಕೂಡ RBI ರೆಗ್ಯುಲೇಟೆಡ್ ಎಂಟಿಟಿ ಇರೋದ್ರಿಂದ ಓಕೆ ಕಲೆಕ್ಷನ್ಗೆ ತುಂಬಾ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ. ಓಕೆ ಸೊ ನಾವು ಆಸ್ ಅ ಎಂಟಿಟಿ ಆ ಗೈಡ್ಲೈನ್ಸ್ ಅಲ್ಲೇನೆ ನಾವು ಆಪರೇಟ್ ಮಾಡ್ಬೇಕಾಗುತ್ತೆ. ಸೊ ಹಿಂಗಾಗಿ ನಾವು ಎಫರ್ಟ್ ತುಂಬಾ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ರಿಮೈಂಡರ್ಸ್ ಕಳಿಸ್ತೀವಿ, ಅವ್ರಿಗೆ ಸ್ವಲ್ಪ ಹೆಚ್ಚು ಟೈಮ್ ಕೊಡ್ಬೋದು. ನಾನು ಅದೇ ಹೇಳಿದೆ 90 days ತನಕ ಕೂಡ ನಾವು ಅವರಿಗೆ ಸ್ವಲ್ಪ ಟೈಮ್ ಕೊಡ್ತೇವೆ. ನಿಮ್ಗೆ ಇನ್ ಕೇಸ್ ಯಾವಾಗ ಮಧ್ಯೆ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗಿದ್ರೆ, ಬಿಸ್ನೆಸ್ ಸ್ವಲ್ಪ ಸ್ಲೋ ಡೌನ್ ಇದ್ರೆ, ಬಟ್ 90 days ಮೂಲಕ ದೆನ್ ವಿ ಫಾಲೋ ಲೀಗಲ್ ಪ್ರೊಸೀಜರ್. ಅಲ್ಲಿ ನಾವು ಅವ್ರಿಗೆ ನೋಟಿಸ್ ಕಳಿಸ್ತೇವೆ, ಕೋರ್ಟ್ ಕೇಸು ಕೂಡ ಹಾಕ್ಬೋದು. ಯಾಕಂದ್ರೆ ಚೆಕ್ ಬೌನ್ಸ್ ಆಗಿರುತ್ತೆ, ಚೆಕ್ ಬೌನ್ಸ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ನಾವು ಅವಾಗ ಕೂಡ ಒಂದು ಕೇಸ್ ಹಾಕಿ ಲೀಗಲಿ ಏನ್ ಪ್ರೊಸೀಜರ್ ಇದೆಯಲ್ಲ ಅದನ್ನ ನಾವು ಫಾಲೋ ಮಾಡ್ತೇವೆ. ಸೊ ಕಸ್ಟಮರ್ಸ್ಗೆ ಆ ತರ ಏನಾದ್ರು ಹರಾಸ್ಮೆಂಟ್ ಅನ್ಸಿದ್ರೆ ಅವ್ರಿಗೆ ಆಲ್ವೇಸ್ ಆಪ್ಷನ್ ಇದೆ RBI ಹತ್ರ ಅಪ್ರೋಚ್ ಆಗಿ ಅವ್ರದ ಏನೋ ಹೇಳ್ಕೊಳಕ್ಕೆ ಈ ತರ ಪ್ರಾಬ್ಲಮ್ ಇದೆ ಅನ್ಬಿಟ್ಟು. ಬಟ್ ಲೀಗಲ್ ಪ್ರೊವಿಷನ್ಸ್ ಅಲ್ಲಿ ಏನೇನು ಅಲೌಡ್ ಇದೆಯೋ ದೋಸ್ ಸ್ಟೆಪ್ಸ್ ನಾವು ಜನರಲಿ ಫಾಲೋ ಮಾಡ್ತೇವೆ ಫಾರ್ ಅವರ್ ಕಲೆಕ್ಷನ್ ಎಫರ್ಟ್ಸ್. ಅಥವಾ ಈಗ ರಿಕವರಿ ಏಜೆಂಟ್ಗಳನ್ನ ಕಳಿಸುವಂತದ್ದು ಅಥವಾ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುವಂಥದ್ದು ಆ ತರದ್ ಯಾವುದು ಇಲ್ಲ ಅಂತ ಹೇಳ್ತೀರಾ? ರಿಕವರಿ ಏಜೆಂಟ್ ಅಂದ್ರೆ ಇವಾಗ ನೋಡಿ, ನಾವು 1 ತಿಂಗಳು ವೇಟ್ ಮಾಡಿ ರಿಮೈಂಡರ್ಸ್ ಕಳಿಸಿದ್ರು ಕೂಡ ಕಸ್ಟಮರ್ ಪೇ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಫೀಲ್ಡ್ ಒಂದು ಟೀಮ್ ಇರುತ್ತೆ. ಅವ್ರು ಹೋಗಿ ಅವ್ರ ಹತ್ರ ಮೀಟ್ ಮಾಡಿ ಅವ್ರ ಹತ್ರ ಅವ್ರದ್ದೇನ್ ಕಷ್ಟ ಇದೆ ತಿಳ್ಕೊಂತಾರೆ. ಕೆಲವೊಬ್ರು ಹೇಳ್ತಾರೆ ನಾನು ಇನ್ನೂ 1 ತಿಂಗಳು ಟೈಮ್ ಬೇಕು ಅಂತ, 15 ದಿನ ಟೈಮ್ ಬೇಕು ಅಂತ. ಸೊ ಆ ತರ ಸಂದರ್ಭದಲ್ಲಿ ನಾವು ಅವ್ರಿಗೆ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಕೊಡ್ತೇವೆ. ಅವ್ರಿಗೆ ಫಿಸಿಕಲಿ ಅಲ್ಲಿ ಹೋಗಿ ನಾವು ಸಪೋಸ್ ಬರೀ ಫೋನ್ ಅಲ್ಲಿ ನಾವು ಅವ್ರಿಗೆ ರಿಮೈಂಡರ್ಸ್ ಕೊಟ್ಟರೆ ಅವ್ರು ಕೆಲವೊಂದ್ಸರಿ ಫೋನ್ ತೆಗಿಯಲ್ಲ ಅಥವಾ ಫೋನ್ ಸ್ವಿಚ್ ಆಫ್ ಇರುತ್ತೆ. ಸೊ ಹೀಗಾಗಿ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಅವರು ಪ್ಲೇಸ್ ಆಫ್ ಬಿಸ್ನೆಸ್ ಆಗ್ಲಿ ಎಲ್ಲಿರ್ತಾರೆ ಅಲ್ಲಿಗೆ ನಾವು ಹೋಗಿ ಅವ್ರಿಗೆ ಹೇಳಿದ್ರೆ ಈ ತರ ನಿಮ್ ಡ್ಯೂ ಇದೆ, ಓವರ್ ಡ್ಯೂ ಇದೆ, ನಿಮ್ಗೆ ಕಷ್ಟ ಇದ್ರೆ ಸ್ವಲ್ಪ ದಿನ ಬಿಟ್ಬಿಟ್ಟು ಪೇ ಮಾಡಿ, ಬಟ್ ನೀವು ಲೀಗಲಿ ಕಾಂಟ್ರಾಕ್ಟ್ ಪ್ರಕಾರ ನೀವು ಪೇ ಮಾಡಬೇಕು ಅಂತ ಅವರು ನಮ್ಮ ಫೀಲ್ಡ್ ಟೀಮ್ ಹೋಗಿ ಅವ್ರ ಹತ್ರ ಕಲೆಕ್ಷನ್ ಮಾಡ್ತಾರೆ. ಸೊ ಕೆಲವೊಂದ್ಸರಿ ನಿಮಗೆ ಅವ್ರಿಗೆ ರೀಪೇಮೆಂಟ್ ಮಾಡೋ ಕ್ಯಾಶ್ ಫ್ಲೋಸ್ ಇದ್ರೆ ಅವರು ಪೇ ಮಾಡ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ಪೇ ಮಾಡ್ತಾರೆ. ವರ್ಸ್ಟ್ ಸಿನಾರಿಯೋಲಿ ಅವ್ರು ಮಾಡಕ್ ಆಗಿಲ್ಲ ಅಂದ್ರೆ ನಾವು ಒಂದು ಕೇಸ್ನ ಇನಿಷಿಯೇಟ್ ಮಾಡ್ತೀವಿ, ಲೀಗಲ್ ಪ್ರೊಸೀಡಿಂಗ್ಸ್ ನ ಇನಿಷಿಯೇಟ್ ಮಾಡ್ತೇವೆ. ಅದು ಬಿಟ್ಟು ಯಾವುದೇ ಕಿರುಕುಳ, ಮಾನಸಿಕ ಕಿರುಕುಳ ಆತರ ಏನು ಪ್ರಕರಣ ಆಗೋದಿಲ್ಲ. ನಾನು ಅದನ್ನೇ ಹೇಳಿದ್ನಲ್ಲ ನಿಮ್ಗೆ, ನಮ್ಗೆ ತುಂಬಾ ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಇದೆ ಆಸ್ ಅನ್ NBFC. ಸೊ ನಾವು ಅದನ್ನ ಬ್ರೀಚ್ ಮಾಡಿದ್ರೆ ನಮಗೆ ರೆಗ್ಯುಲೇಟರಿ ಆಕ್ಷನ್ ಎಲ್ಲ ಆಗುತ್ತೆ. ಸೊ ಹೀಗಾಗಿ ನಾವು ತುಂಬಾ ಮೈಂಡ್ಫುಲ್ ಇರ್ತೇವೆ ಇನ್ ಟರ್ಮ್ಸ್ ಆಫ್ ದ ಪ್ರಾಸೆಸ್, ಕಲೆಕ್ಷನ್ ಪ್ರಾಸೆಸ್ ಅನ್ನೋದು. ಲೀಗಲಿ ನಮಗೆ ಪ್ರೊವಿಷನ್ಸ್ ಇದೆ ಮಾಡಕ್ಕೆ, ಸೊ ನಾವು ಲೀಗಲ್ ರಿಕೋರ್ಸ್ ನ ತಗೊಂತೇವೆ. ಸೊ ಅಂತಿಮವಾಗಿ ತಾವು ಹೇಳಿದ್ರೆ ಇದು ಯಾಕೆ ಬೆನಿಫಿಟ್ ಆಗುತ್ತೆ ನಮ್ಮ ಗ್ರಾಹಕರಿಗೆ ಅಂತ ತಾವು ಹೇಳ್ತೀರಾ ಅಂತ? ಇವಾಗ ನ್ಯೂ ಏಜ್ NBFCs ಅಲ್ಲಿ ನೀವು ಹೇಳ್ದಂಗೆ ಇವಾಗ ನಾನು ಕ್ವಿಕ್ಲಿ ನಮಗೆ ತುಂಬಾ ವೇಗವಾಗಿ ಹಣ ಬೇಕಾಗಿರುತ್ತೆ. ಯಾವುದೋ ಒಂದು ಇವೆಂಟ್ಗಾಗ್ಲಿ, ಒಂದು ಫಂಕ್ಷನ್ಗಾಗ್ಲಿ, ಅಥವಾ ಶಾಪ್ ಅಲ್ಲಿ ನಾವು ಇನ್ವೆಂಟ್ರಿ ತರಕಾಗ್ಲಿ, ಸ್ಟಾಕ್ ಮಾಡಕ್ಕಾಗ್ಲಿ. ನಾನು ಟ್ರೆಡಿಷನಲ್ ಬ್ಯಾಂಕ್ ಚಾನಲ್ ಮೂಲಕ ಹೋದ್ರೆ ತುಂಬಾ ಟೈಮ್ ತಗೋಬಹುದು, ಪ್ಲಸ್ ರಿಜೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬ್ಯಾಂಕ್ಸ್ ಅಲ್ಲಿ ನಿಮ್ಗೆ ಮಿನಿಮಮ್ 3 ವರ್ಷ ಕಂಪ್ನಿದು ಹಿಸ್ಟ್ರಿ ಕೇಳ್ತಾರೆ. ನಿಮ್ಗೆ ಅಷ್ಟೇ 1 ವರ್ಷ 2 ವರ್ಷ ಹಿಸ್ಟ್ರಿ ಇರ್ಬೋದು, ತುಂಬಾ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಸೊ ಹೀಗಾಗಿ ಅಲ್ಲಿ ರಿಜೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಹತ್ರ ಬ್ಯಾಂಕ್ ಹತ್ರ ಅಷ್ಟೊಂದು ಸ್ಟ್ರಿಕ್ಟ್ ಇದು ಮಾಡಲ್ಲ, ನಾವು ಸ್ವಲ್ಪ ಪಾಲಿಸೀಸ್ ಲಿಬರಲ್ ಇರುತ್ತೆ. RBI ಕೂಡ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ತುಂಬಾ ಆಫರ್ ಮಾಡ್ತಾರೆ NBFCಗೆ. ಸೊ ಹೀಗಾಗಿ ನಾವು ಒಂದು ಸ್ವಲ್ಪ ಆಲ್ಟರ್ನೇಟ್ ಡೇಟಾ ಮೂಲಕ ಕಸ್ಟಮರ್ಸ್ಗೆ ಒಂದು ಸ್ವಲ್ಪ ನಾವು ರಿಸ್ಕ್ ತಗೊಂಡು ಎಕ್ಸ್ಪೋಜರ್ ತಗೊಂತೀವಿ. ಅದರಲ್ಲಿ ಕೂಡ ತುಂಬಾ ಬೇರೆ ಬೇರೆ ತರದ ಆಲ್ಟರ್ನೇಟ್ ಡೇಟಾ ಇರುತ್ತೆ. ಅದನ್ನ ಬಳಸ್ಕೊಂಡು ಅದರಲ್ಲಿ ಒಳ್ಳೆ ಕಸ್ಟಮರ್ ಯಾರು ಅಂತ ನಾವು ಗುರುತು ಮಾಡಿಕೊಂಡು ಅವರಿಗೆ ಕೂಡ ನಾವು ಕೊಡ್ತೇವೆ. ಸೊ ಹೀಗಾಗಿ ಈಸ್ ಆಫ್ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ನಾವು ಐ ಥಿಂಕ್ ಆಫರ್ ಮಾಡ್ಬೋದು ಬ್ಯಾಂಕ್ಸ್ಗಿನ ಆ ಪ್ರೊಸೆಸ್ ನೋಡಿದ್ರೆ. ಸೊ ಹೀಗಾಗಿ ಬಿಸ್ನೆಸ್ಗೆ ಕ್ರೆಡಿಟ್ ಇದ್ರೆ ಅವ್ರ ಸ್ಕೇಲ್ ಜಾಸ್ತಿ ಬರುತ್ತೆ, ಅವರು ಬಿಸ್ನೆಸ್ ಜಾಸ್ತಿ ಮಾಡ್ಬೋದು, ಎಕನಾಮಿಗೂ ಹೆಲ್ಪ್ ಆಗುತ್ತೆ, ಜಾಬ್ ಕ್ರಿಯೇಷನ್ ಆಗುತ್ತೆ. ಸೊ ಹೀಗಾಗಿ ಬಿಸ್ನೆಸ್ ಲೋನ್ಸ್ ಇಂದ ಕ್ರೆಡಿಟ್ ಏನ್ ಪಡೀತಾರಲ್ಲ ಅದು ಎಕನಾಮಿಗೆ ಓವರ್ ಆಲ್ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಖಂಡಿತ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಬಿಸ್ನೆಸ್ ಲೋನ್ ಅಂದರೆ ಏನು, ಅದರ ಪ್ರಯೋಜನಗಳೇನು, NBFCಗಳಲ್ಲಿ ಯಾವ ರೀತಿಯ ಒಂದು ಪ್ರೊಸೀಜರ್ಸ್ ಇರುತ್ತೆ, ಅದು ಸಾಲ ವಿತರಣೆ ಇರ್ಬೋದು ಅಥವಾ ಸಾಲ ವಸೂಲಾತಿ ಇರ್ಬೋದು, ಹಾಗೂ ಅದರ ಪ್ರಯೋಜನವನ್ನು ಅಂತಿಮವಾಗಿ ಹೇಗೆ ಪಡಿಬೋದು ಅದರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಎಪಿಸೋಡ್ನ ನಾವು ಬಿಸ್ನೆಸ್ ಲೋನ್ ಬಗ್ಗೆ ಸವಿಸ್ತಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.